ಈಗಲೂ ಹೇಳ್ತಿದ್ದೀನಿ, ನನ್ನ 10 ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಮೇಘ್ನಾ ಸಾವು ಆಕಸ್ಮಿಕ ಸಾವಲ್ಲ, ಅದೊಂದು ಪ್ರೀ ಪ್ಲಾನ್ ಮರ್ಡರ್. ಆ ಸಾವಿಗೆ ಕಾರಣ ಆ ವಿಕ್ರಮ್ ಸಿಂಹ. ನ್ಯಾಯ ಕೇಳೋಕೆ ಹೋದ್ರೆ ಹೊರಗೆ ಕಳಿಸ್ತಾರೆ. ನಾನು ಕೇಳೋ ಪ್ರಶ್ನೆಗಳಿಗೆ ಅವತ್ತು ಉತ್ತರನೇ ಇಲ್ಲ. ಹೇಗೆ ಉತ್ತರ ಕೊಡ್ತಾನೆ? ಅವನೊಬ್ಬ ದೊಡ್ಡ ಕ್ರಿಮಿನಲ್, ದೊಡ್ಡ ಅಪರಾಧಿ. ಅವನ ರಕ್ಷಣೆ ಮಾಡೋಕೆ ಈ ಮದುವೆ ಬರ್ತಾಳೆ ಹರ್ಷಂಗಾಚಾರ್ಯ. ನನ್ನ ಕೆನ್ನಿಗೆ ಹೊಡ್ಬಿಟ್ಲು ಹರ್ಷಂಗಾಚಾರ್ಯ ಮಧುರ. ನ್ಯಾಯ ಕೇಳೋಕ್ ಹೋಗಿದ್ದೆ ತಪ್ಪ. ಆ ವಿಕ್ರಮ್ ಸಿಂಹ ಮಧುರನ ಬಣ್ಣದ ಮಾತಾಡಿ ಮೋಡಿ ಮಾಡ್ಬಿಟ್ಟಿದ್ದಾನೆ. ಅದ ನಾನ್ ಬಿಡಲ್ಲ. ಊರಿನ ಮುಖ್ಯಸ್ಥರನ್ನ ನ್ಯಾಯ ಕೇಳೋಕೆ ಅವ್ರ ಮನೆಗೆ ಕಳಿಸಿದ್ದೀನಿ. ಇವತ್ತು ಆ ವಿಕ್ರಮ್ ಸಿಂಹನ ಬಣ್ಣ ಬಯಲಾಗತ್ತೆ. ಅದು ಹೇಗೆ ಮೇಘ್ನಾ ಸಾಯ್ತಿದ್ದಾಗೆ ಮಧುರನ್ ಮದುವೆ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡ್ಬಿಟ್ಟ ಆ ವಿಕ್ರಮ್ ಸಿಂಹ. ಬಿಡಲ್ಲ, ಅವನು ಬಿಡಲ್ಲ, ನಾನು ಬಿಡಲ್ಲ. ಅಣ್ಣ, ನ್ಯಾಯ ಕೇಳಿದ್ರ ಅಣ್ಣ? ಇದು ನಾರಾಯಣಪಟ್ಟಣಕ್ಕೆ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ಕೇಳ್ಕೊತಾ ಇದ್ದೀವಿ. ನಮ್ಮನೆ ಸಂಪ್ರದಾಯದ ಪ್ರಕಾರ ಹೆಂಡತಿ ಸತ್ರೆ 1 ವರ್ಷದೊಳಗಡೆ ಮತ್ತೆ ಮದುವೆ ಮಾಡಬೇಕು. ಇಲ್ಲ ಅಂದರೆ 3 ವರ್ಷಗಳು ನಾವು ಯಾವ ಕಾರ್ಯವನ್ನು ಮಾಡೋ ಇಲ್ಲ. ಆ ವಿಕ್ರಮ್ ಸಿಂಹ ಅನ್ನೋ ವಿಷಯದೂಳ ಎಲ್ಲರನ್ನು ಬುಟ್ಟಿಗೆ ಹಾಕೊಳ್ತಾ ಇದ್ದಾನೆ. ಬಿಡಲ್ಲ. ನೀನು ಇನ್ನು ತುಂಬಾ ತಿಳ್ಕೊಳ್ಳೋದಿದೆ. ನೀನ್ ಹೀಗೆ ಇದ್ರೆ ನಿನ್ನನ್ನು ಮೋಸ ಮಾಡೋ ಜನನೇ ಜಾಸ್ತಿ ಆಗ್ಬಿಡ್ತಾರೆ. ನನ್ನ ಕಾರ್ಡಿದು. ನಿನಗೆ ಬಿಡುವಾದಾಗ ನನ್ನ ಜೊತೆ ಮಾತಾಡು, ಎಲ್ಲ ವಿಷಯ ಹೇಳ್ತೀನಿ. ಹರ್ಷಂಗಾಚಾರ್ಯ, ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಇನ್ಶೂರೆನ್ಸ್ ಏಜೆಂಟ್. ಮುಳ್ಳಿಂದನೇ ತೆಗಿತೀನಿ. ಹೇಗೆ ತೆಗಿತೀನಿ ಅಂತ ನೋಡ್ತಾ ಇರಿ. ಒಟ್ಟಲ್ಲಿ ಮದುವೆ ಆಗಲ್ಲ ಅಷ್ಟೇ. ಆಗಲ್ಲ ಮದುವೆ. ಓ ಪ್ರಕಾಶ, ಹೋಗ್ಬರ ಕಣೋ, ನನ್ನ ಮಾತು ಕೇಳೋ. ಹೂ ಮುಂಡೆ ಮಕ್ಕಳ ಸವಾಸ ಕುಡಿದು ಅವ್ರ ಜೀವನನೇ ಹಾಳು ಮಾಡ್ಕೊಂಬಿಡ್ತಾರೆ. ದೊಡ್ಡವ್ರ ಮನೆ ಸವಾಸ ಇನ್ನೂ ಗೊತ್ತಿಲ್ಲ ಅವನಿಗೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು.
ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್